ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನೆಲ್ಗೆ ಸ್ವಾಗತ. ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು, ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ, ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ. ಹಲೋ. ಹಲೋ ನಮಸ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಇದೊಂದು ಟಾಟಾ ಟ್ರಕ್ ಕಳಿಸ್ಬಿಟ್ಟಿದ್ರಲ್ಲ, ಹಾಂ ಹೌದು ಸರ್. ಅದು 407 ಯಾವುದು ಗಾಡಿ? ಹಾಂ 407 ಅದು. 407 ಮಾಡಲ್ ಎಷ್ಟು ಗಾಡಿ ಇದು? ಈಗ ಒಂದು 3 ತಿಂಗಳಾಗಿದೆ ಸರ್ ಅಷ್ಟೇ ಅದು. ಹೊಸ ಗಾಡಿನಾ? ಹಾಂ ಹೊಸ ಗಾಡಿ ಅದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರುತ್ತೆ? ಹಾಂ ಎಲ್ಲ ರನ್ನಿಂಗ್ ಇದೆ, ಹೊಸ ಗಾಡಿನೇ. ಹ್ಞೂ ನಾವು ಯಾವುದೋ ಕಂಪ್ನಿಗೆ ಅಂತ ನಾವು ಇಲ್ಲಿ 4-5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಹ್ಞೂ ಅಲ್ಲಿಗೆ ಒಂದು ಬೇಕಾಗಿತ್ತು ಅಂತ ತಗೊಂಡು GST ಕಮ್ಮಿ ಆಯ್ತಲ್ಲ, ಹಾಂ ಹಾಂ ಆ ಟೈಮಲ್ಲಿ ತಗೊಂಡು ಅದು ಹಾಕೋಷ್ಟರಲ್ಲಿ ಬೇರೆಯವ್ರೊಬ್ಬರು ಅಲ್ಲಿ ಗಾಡಿಗೆ ಹಾಕ್ಬಿಟ್ರು. ಹಾಂ 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 ಹಂಗೂ ಇನ್ನೇನು ಮಾಡೋದಂತ ಒಂದೂವರೆ ತಿಂಗಳು ಓಡಿಸೋದು, ಬರೀ ಜಾಸ್ತಿ ಓಡಿಲ್ಲ, ಒಂದು 7,000-8,000 ಓಡಿದೆ ಅಷ್ಟೇ. ಅಷ್ಟೇ ನೋಡ್ಬೋದು. ಹಾಂ ಇನ್ನು ಅಲ್ಲಿ ನಿಲ್ಲಿಸ್ಕೊಂಡು ಇನ್ನು ಕಂತು ಕಟ್ಟೋಕ್ಕಾಗಲ್ಲ, ಅವ್ರ ಜೊತೆ ಜಗಳ ಆಡ್ಕೊಂಡು ಅಂದ್ಬಿಟ್ಟು ಹ್ಞೂ ಕೊಟ್ಬಿಡೋಣ ಅಂತ, ಯಾರೋ ಲೋನ್ ಕಂಟಿನ್ಯೂ ಕೊಟ್ಬಿಡೋಣ ಅಂತ ಹೇಳಿ ಫೋನ್ ಆಗ್ತದೆ ಸರ್ ಅದು ವಿಡಿಯೋ. ಅದು 4 ವೀಲರ್ ಇದು? ಹಾಂ 4 ವೀಲರ್ ಸರ್ ಅದು. 4 ವೀಲ್ ಗಾಡಿ ಹಾಂ ಬರೀ 7-8 ಸಾವಿರ ಹೊಡೈತೆ. ಹಾಂ ಅಷ್ಟೇ ಸರ್, ಒಳ್ಳೆ ಅದು ಹಾಕಿದ್ದೆಲ್ಲ ಕಿಲೋಮೀಟ್ರ್ ಅದು. ಎಷ್ಟು ಟನ್ ಪಾಸಿಂಗ್ ಗಾಡಿ ಇದು? ಇದು 2.5 ಟನ್ 4 ಟನ್ 5 ಟನ್ ಗಂಟೆ ಹಾಕ್ಬೋದು ಅದಕ್ಕೆ. 4-5 ಟನ್ ಹಾಕ್ಬೋದಾ? ಹಾಂ 4 ವೀಲರ್. ಬಾಡಿ ಕಟ್ಸಿದ್ರ? ಹಾಂ ಬಾಡಿ ಏನು ಕಟ್ಸಿಲ್ಲ, ಅಷ್ಟು ಕಂಪ್ನಿಯಿಂದ ಬಂದ ಶೋರೂಮಿಂದ ಹೆಂಗೆ ಬಂದಿದೆ ಅದೇ ಥರನೇ ಮೇಲ್ಗಡೆ ಟಾರ್ಪಲ್ ಹಾಕ್ಸ್ಕೊಂಡಿದ್ದು ಅಷ್ಟೇ ಅದು. ಲೋನ್ ಇದೆಯಾ ಗಾಡಿ ಮೇಲೆ? ಹಾಂ ಲೋನ್ ಇದೆ ಸರ್ ಅದು. ಲೋನು ಕಂಟಿನ್ಯೂ ಕೊಡ್ತೀರಾ? ಹಾಂ ಲೋನ್ ಕಂಟಿನ್ಯೂ ಕೊಟ್ಬಿಡ್ತೀವಿ ಅದು. ಈಗ ಮಾರ್ತೀನಿ ಅಂದರೆ ಎಲ್ಲಿ ಯಾರು ತಗೋತಾರೆ ಅದನ್ನು, ಮಾರೋಕ್ಕಾಗಲ್ಲ ಅದನ್ನು. EMI ಎಷ್ಟು ಬರುತ್ತೆ ತಿಂಗಳಿಗೆ? 24 ಬರುತ್ತೆ ಸರ್ ಅದು. 24 ಸಾವಿರ ಬರುತ್ತೆ. ಹಾಂ ಇನ್ನು ಎಷ್ಟು ಕಂತು ಬಾಕಿ ಐತೆ? ಈಗ ಒಂದು 3 ಕಂತು ಕಟ್ಟಿದ್ದೀವಿ. 3 ಕಂತು ಕಟ್ಟಿದ್ದೀರಾ? ಹಾಂ ಅದು ತಗೊಂಡು ಈಗ 2 ತಿಂಗಳಾಯ್ತು ಅಷ್ಟೇ. ಈಗ ಎಷ್ಟು 10ನೇ ತಿಂಗಳು ತಗೊಂಡಿರೋದು. ಹ್ಞೂ ಈಗ 11, 12 2 ತಿಂಗಳಾಗಿದೆ. ಡೌನ್ ಪೇಮೆಂಟ್ ಎಷ್ಟು ಹಾಕಿದ್ರೆ ಗಾಡಿಗೆ? 3.5 ಲಕ್ಷ ಕೊಟ್ಟಿದ್ದೀವಿ ಸರ್ ಡೌನ್ ಪೇಮೆಂಟ್. 1 ಲಕ್ಷ ಆಗೈತೆ. ಹಾಂ ಈಗ 5ನೇ ತಾರೀಕು ಬಂದು ಇನ್ನೊಂದು ಕಂತು ಕಟ್ಟಬೇಕು, 4 ಕಂತು. ಒಟ್ಟು ಎಷ್ಟು ಕಂತು ಐತೆ? ಒಟ್ಟು 59 ಕಂತು ಆಗಿದೆ ಸರ್. 9 ಕಂತು ಐತೆ, 3 ಕಂತು ಕಟ್ಟಿದ್ದೀರಾ? ಹಾಂ ಈಗ 5ನೇ ತಾರೀಕು ಬಂದು 4 ಕಂತು ಕಟ್ತೀವಿ ಅದಕ್ಕೆ. ಈಗ ಕೈಗೆ ಎಷ್ಟು ಕೇಳ್ತೀರಾ ಅಮೌಂಟು? ಏನು ಬಂದು ಒಂದು ಹೆಚ್ಚು ಕಮ್ಮಿ ಮಾತಾಡಿದ್ರೆ ಮಾತಾಡ್ಬಿಟ್ಟು ಲೋನ್ ಕಟ್ಟಿರೋದೇನು ನಾವು ಕೇಳೋಕ್ಕಾಗಲ್ಲ ಅದನ್ನು. ಹ್ಞೂ ಆ ಡೌನ್ ಪೇಮೆಂಟಲ್ಲೇ ಒಂದು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ಟು ಡೌನ್ ಕೊಡ್ಬೋದು. ಪೇಮೆಂಟ್ ಎಷ್ಟು ಕೊಡ್ತೀರಾ ಫೈನಲ್? ಈ 3.5 ಕಟ್ಟಿದ್ದೀವಿ, ಹಾಂ ಒಂದು 50 ಬಿಟ್ಬಿಟ್ಟು ಏನೋ ಮಾತಾಡೋದಾಗತ್ತೆ ಸರ್. 3 ಲಕ್ಷ ಕೊಟ್ಟರೆ ಲೋನ್ ಕಟ್ಟಿರೋದು ಬಿಡ್ತೀರಾ? 3 ಲಕ್ಷ ಕೊಟ್ಟರೆ ಕಂಟಿನ್ಯೂ ಕೊಡ್ತೀರಾ ಗಾಡಿ? ಹಾಂ ಈಗ 4 ಕಂತು ಕಟ್ಟಿರ್ತೀವಿ, ಹ್ಞೂ 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 ಒಂದು 50 ಬಿಡ್ತೀವಿ ಅಷ್ಟೇ, ಇದು ಮಾಡೋದು. ಓಕೆ ಓಕೆ ಆಯ್ತು, ಅಪ್ಡೇಟ್ ಮಾಡ್ತೀವಿ ಗಾಡಿ. ಹಾಂ ನಮ್ಮ ಕಡೆಯಿಂದ ಬಂದರೆ ಹಾಂ ಲಾಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿಸಿ ಹಾಂ ಲೋನ್ ಟೇಕರ್ ಮೇಲೆ ಗಾಡಿ ಕೊಡಿ. ಸರಿ ಸರ್. ಥ್ಯಾಂಕ್ ಯು.